ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಹುಕ್ಕೇರಿ ಪಟ್ಟಣದಲ್ಲಿ ಗೋ ಸಮ್ಮಾನ ಆಹ್ವಾನ ಅಭಿಯಾನ. ಗೋಮಾತೆಯನ್ನು ರಾಷ್ಟ್ರ ಮಾತೆ ಎಂದು ಮಾನ್ಯತೆ ನೀಡಬೇಕೆಂದು ಹುಕ್ಕೇರಿ ಪಟ್ಟಣದಲ್ಲಿಂದು ಗೋ ರಕ್ಷಣೆ ಆಗಬೇಕು, ಗೋ ಹತ್ಯೆಯ ಮೇಲೆ ಪೂರ್ಣ ನಿಷೇಧ ಹೇರಲು ಕಠಿಣ ಕಾನೂನು ರೂಪಿಸುವ ಕುರಿತು ಇಂದು ಗೋ ರಕ್ಷಕರಿಂದ ಹುಕ್ಕೇರಿ ತಹಸೀಲ್ದಾರ್ ಬಲರಾಮ್ ಕಟ್ಟೆಮನಿ ಮೂಲಕ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಬಸವ ದರ್ಶನ ಮತ್ತು ಕರ್ನಾಟಕ ಲೋಕ ಸಂಸ್ಕೃತಿಯ ಕಲ್ಪನೆಯು ಗೋಮಾತೆ ಇಲ್ಲದೆ ಅಸಾಧ್ಯ. ಇಂದು ಪಶು ಕಳ್ಳ ಸಾಗಣೆ ಮತ್ತು ಹತ್ಯೆಯಿಂದಾಗಿ ನಮ್ಮ ಸ್ವದೇಶಿ ಗೋ ವಂಶವು ಅಳಿವಿನ ಅಂಚಿನಲ್ಲಿವೆ. ಅದನ್ನು ಸಂರಕ್ಷಿಸಿ ಹಂತಕರಿಂದ ಕಠಿಣ ಶಿಕ್ಷೆಯಾಗಬೇಕು. ಪೂರ್ಣ ನಿಷೇಧ ಹೇರಲು ಕಠಿಣ ಕಾನೂನು ರೂಪಿಸಬೇಕೆಂದು ಇಂದು ಗೋರಕ್ಷಕರಿಂದ ಮನವಿ ಪತ್ರ ನೀಡಲಾಯಿತು. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಹುಕ್ಕೇರಿ. ಆ ಕಾರಣಕ್ಕೆ 48ನೇ ಏನು ವಿಧಿ ಐತಲ್ಲ ಅದನ್ನ ತಿದ್ದುಪಡಿ ಮಾಡಿ ಯಾವುದೇ ಹಸುವಿರಲಿ ಕರುವಿರಲಿ ವಯಸ್ಸಾದದ್ದಿರಲಿ ಪ್ರತಿಯೊಂದೂ ಸಾಂಸ್ಕೃತಿಕವಾಗಿ ನಮ್ಮ ಉದ್ಯೋಗ ಇರುವಂಥದ್ದು. ಇವತ್ತು ಹಿಂದೂ ಧರ್ಮದಲ್ಲಿ ಭಾರತ ದೇಶದಲ್ಲಿ ಗೋಮಾತೆಗೆ ಎಷ್ಟು ದೊಡ್ಡ ಮಟ್ಟದ ಗೌರವ ಐತೆ ಅಂತಂದ್ರೆ ಇವತ್ತು ನಾವೊಂದು ಮನೆ ಕಟ್ಟರೆ ಕೋಟಿಗಟ್ಟಲೆ ಖರ್ಚು ಮಾಡಲಿ, 10 ಲಕ್ಷ ಖರ್ಚು ಮಾಡಲಿ, ಇವತ್ತು ನಮ್ಮ ಜಾತಿ ಅಂತೇಳಿ ಪ್ರಧಾನಮಂತ್ರಿ ಕರ್ಕೊಂಬಂದು ಉದ್ಘಾಟನೆ ಮಾಡೋದಿಲ್ಲ, ಲಕ್ಷ ಗಟ್ಟಲೆ ಕೊಟ್ಟು ತಂದಿದ್ದೇವೆ ಅಂತೇಳಿ ಎಮ್ಮಿ ತಂದು ಪೂಜೆ ಮಾಡೋಂಗಿಲ್ಲ. ಗೋಮಾತೆ ಸರ್ವಶ್ರೇಷ್ಠ 33 ಕೋಟಿ ದೇವತೆಗಳು ಇರುವಂಥ ಗೋಮಾತೆ ಅಂತೇಳಿ ಹಿಂದೂ ಧರ್ಮ, ನಮ್ಮ ದೇಶ ಸಂಸ್ಕೃತಿ ಪರಂಪರೆ ಇದ್ದಂಥ ಗೋಮಾತೆನ ಹೊಸ ಮನೆ ಕಟ್ಟಿದ ನಂತರ ಮೊದಲು ಅದನ್ನು ಕಾಲು ಹಾಕಿ ನಾವು ಅದನ್ನು ಪವಿತ್ರ ಮಾಡಿಕೊಂಡು ನಮಗೊಂದು ನಂಬಿಕೆ, ಒಂದು ಭಕ್ತಿ ಇರುವಂಥದ್ದು ಗೋಮಾತೆ. ಹಿಂದೂ ಧರ್ಮ ಋಷಿ ಮುನಿಗಳು ಕೂಡ ಯಾವತ್ತೂ ಈ ಭೂಮಿ ಮೇಲೆ ಒಂದು ಹನಿನೂ ಗೋಮಾತಾ ರಕ್ತ ಎಲ್ಲಿವರೆಗೆ ಬೀಳುವುದಿಲ್ಲ ಅಲ್ಲಿವರೆಗೆ ಶಾಂತಿ, ನೆಮ್ಮದಿ, ಸಮೃದ್ಧಿ ಯಾವತ್ತೂ ಆಗುವುದಿಲ್ಲ ಅಂತ ಹೇಳಿ ಋಷಿ ಮುನಿಗಳು ಸಾವಿರಾರು ವರ್ಷ ಹಿಂದೆನೇ ಹೇಳಿದರು. ಇವತ್ತು ನಾವು ವಿನಂತಿ ಮಾಡ್ತಾ ಇದ್ದೀವಿ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ. ಇವತ್ತಿನ ಕೇಂದ್ರ ಸರ್ಕಾರ 12 ವರ್ಷ ಆಯಿತು. ಅವರ ಪ್ರಣಾಳಿಕೆಯಲ್ಲಿತ್ತು, 2014ರ ಪ್ರಣಾಳಿಕೆಯಲ್ಲೇನೇ ಇತ್ತು ಗೋ ಹತ್ಯೆ ನಿಷೇಧ, ಮತಾಂತರ ನಿಷೇಧ, ಸಾಕಷ್ಟು ಅವರು ಪ್ರಣಾಳಿಕೆ ಬಿಡುಗಡೆ ಮಾಡಿದರು. ಅವರ ಸರ್ಕಾರ ಒಂದು 12 ವರ್ಷ ಆದರೂ ಕೂಡ ಇವತ್ತಿಗೂ ಗೋ ಹತ್ಯೆ ನಿಷೇಧ ಕಾಯ್ದೆ ತಂದಿಲ್ಲ. ನಾವು ವಿನಂತಿ ಮಾಡ್ತಾ ಇದ್ದೀವಿ, ಕೂಡಲೇ ಸಂಪೂರ್ಣ ಗೋ ಹತ್ಯೆ ನಿಷೇಧ ಮಾಡಬೇಕು. ಏನು ವಿದೇಶಿಗೆ ರಫ್ತಾಗ್ತಾ ಇದೆಯಲ್ಲ ಗೋಮಾಂಸ, ಅದನ್ನು ಕೂಡಲೇ ನಿಲ್ಲಿಸಬೇಕು. ಗೋಮಾತೆಯ ಪ್ರತಿ ತಾಲೂಕಾ ಕೇಂದ್ರದಲ್ಲಿ, ಗ್ರಾಮ ಮಟ್ಟದಲ್ಲಿ ಗೋಮಾಳ ಸಾಕಷ್ಟಿದ್ದು ಎಲ್ಲ ಗೋಮಾಳ ಅತಿಕ್ರಮಣ ಮಾಡಿ ಸ್ವಯರ್ಜಿತ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದನ್ನು ಹಿಂದಿನ ದಾಖಲೆಗಳನ್ನೆಲ್ಲ ತೆಗೆದು ಯಾವ್ಯಾವ ಊರಲ್ಲಿ ಗೋಮಾಳ ಇರಲ್ಲ ಅದನ್ನು ಕೂಡಲೇ ವಾಪಸ್ ಅದನ್ನು ಖಾಲಿ ಇರಬೇಕು, ಅಲ್ಲಿ ಮೇವು ಬೆಳಿಬೇಕು, ಅದು ಗೋಶಾಲೆಗೆ ಉಪಯೋಗ ಆಗಬೇಕು, ಗೋಮಾತೆಗೆ ಉಪಯೋಗ ಆಗಬೇಕು. ಮತ್ತು ಗೋಮಾತೆ ಸಾಕಷ್ಟು ಎಲ್ಲೋ ಯಾರೋ ಗಾಡಿ ತರಿಸ್ಕೊಂಡು ಹೋದ್ರು ಒಂದು ಏನೋ ಆರಾಮಿಲ್ಲ, ಬಿದ್ದು ಉಳ್ಳಾಡ್ತರು. ಸಾಕಷ್ಟು ಊರಲ್ಲಿ ಯಾವುದೋ ಮಟ್ಟದ್ದು ಯಾವುದೋ ಒಂದು ಗೋಶಾಲೆದಿರ್ಬೋದು, ಈ ಥರ ಸಾಕಷ್ಟು ಹಸು ಇದ್ದಾಗ ಅದಕ್ಕೆ ಸರಿಯಾಗಿ ಚಿಕಿತ್ಸೆ ಸಿಗ್ತಾ ಇಲ್ಲ. ಅದರ ಸಲುವಾಗಿ ಪ್ರತಿಯೊಂದು 50 ಕಿಲೋಮೀಟರ್ಗೊಂದು ಗೋ ಸುರಕ್ಷಾ ವಾಹನ, ಆಂಬ್ಯುಲೆನ್ಸ್, ತುರ್ತು ವಾಹನ ಮಾಡಬೇಕು. ಗೋಮಾತೆಯನ್ನು ರಾಷ್ಟ್ರಮಾತೆ, ದೇಶದ ಮಟ್ಟದಲ್ಲಿ ರಾಷ್ಟ್ರಮಾತೆ ಅಂತೇಳಿ ಡಿಕ್ಲೇರ್ ಮಾಡಬೇಕು. ರಾಜ್ಯದಲ್ಲಿ ರಾಜ್ಯ ಮಾತೆ ಅಂತೇಳಿ ಗೌರವ ಕೊಟ್ಟು ಕೂಡಲೇ ಸರ್ಕಾರ ಗೋ ಹತ್ಯೆಯನ್ನು ಸಂಪೂರ್ಣ ನಿಷೇಧ ಮಾಡಬೇಕಂತೇಳಿ ಇವತ್ತು ನಮ್ಮ ಸಂಘಟನೆಯಿಂದ ತಾಲೂಕಾದ್ಯಂತ ಏನು ನಾವು ಕೆಲವೊಂದಿಷ್ಟು ಸಹಿ ಸಂಗ್ರಹ ಮಾಡಿದ್ದೀವಿ. ಮತ್ತು ಅದರ ಜೊತೆ ಏನು ದೇಶಾದ್ಯಂತ ಇವತ್ತು ಗೋ ಹತ್ಯೆ ನಿಷೇಧ ಮಾಡಬೇಕಂತೇಳಿ ಏನು ಮನವಿ ಕೊಡ್ತಾ ಇದ್ರು, ಅದರ ಜೊತೆ ಹುಕ್ಕೇರಿ ನಗರ ವತಿಯಿಂದ ಶ್ರೀರಾಮ್ ಸೇನಾ ಕಾರ್ಯಕರ್ತರು ತಹಶೀಲ್ದಾರ್ ಮುಖಾಂತರ ಇವತ್ತು ನಾವು ಮನವಿ ಕೊಡ್ತಾ ಇದ್ದೀವಿ.